ಸ್ಪೀಕರ್ ಆಗಿದ್ದಾಗ ನಾನಿಂಥ ಕೆಲಸ ಮಾಡಿದೆ ನನಗೆ ಅದು ಸಾರ್ಥಕ ಅನಿಸುತ್ತೆ, ಯಾವುದು ಸರ್? ಹಂಚ್ಕೊಳ್ಬೋದಾ ನಮ್ಮ ಜೊತೆ? ಹೌದು, ನನಗೆ ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಇಲ್ಲಿ ನಮ್ಮ ಅನುಭವ ಮಂಟಪದ ಫೋಟೋವನ್ನು ಬಹುಶಃ ವಿಧಾನಸಭೆಯಲ್ಲಿ ಅಳವಡಿಸಿರೋದು, ಅದೇ ರೀತಿ ಬೆಲ್ಗಾಮಲ್ಲಿ ಹೊರಗೆ ಗಾಂಧಿ ಸ್ಟ್ಯಾಚ್ಯೂ ಮತ್ತು ಸೌಂದರ್ಯೀಕರಣಗೊಳಿಸಿರೋದು, ಇಲ್ಲಿ ನಮ್ಮ 2-3 ದೊಡ್ಡ ಮಹಾದ್ವ ಒಂದು ಔಟ್ಲುಕ್ ಚೇಂಜ್ ಮಾಡಿದ್ದು. ಮುಂಚೆ ಒಂದು ಪರಿಸ್ಥಿತಿ ಬೇರೆ ಎಂಟ್ರಾಗುವಾಗ ಒಂದು ಬ್ಯೂಟಿಫಿಕೇಷನ್ ಮಾಡಿ ಒಳಗಡೆ ಆ ಓಲ್ಡ್ ಮೆಮರೀಸ್ ತರುವಂಥದ್ದು, ಅದೇ ರೀತಿ ಕಾನ್ಸ್ಟಿಟ್ಯೂಷನ್ ಅಳವಡಿಸಿದ್ದು, ಲೈಟಿಂಗ್ ಇದು. ಅಲ್ಲ ಸರ್, ನಿಮಗೆ ಚುರುಮುರಿ ತಿನ್ನಕ್ಕೆ ಇಷ್ಟ ಅನ್ಕೊಂಡು ಅಲ್ಲಿ ಚುರುಮುರಿ ಅವಕಾಶ ಮಾಡಿಕೊಟ್ರೆ ಏನು ಪ್ಲಾನ್ ಏನು ಸರ್ ಅದು? ಇಲ್ಲ, ಅವ್ರಿಗೆ ಸೆಷನ್ ಟೈಮಲ್ಲಿ ನಾನು ಎಲ್ಲ ಅವ್ರಿಗೆ ಸ್ನ್ಯಾಕ್ಸ್ ಬೇಕಂದ್ರೆ ಏನು ಇದನ್ನು ಮಾಡುವಂತ ಇದ್ದು ಕರೆದೆ. ಪಾಪ ಲೇಡಿ ಬಂದರು, ಮತ್ತು ಈಗ ಇಲ್ಲಿ ಅವ್ರು ಕೊಟ್ಟಿದ್ದಾರೆ. ಮತ್ತು ಲೈಟಿಂಗ್ ಹಾಕಿದ್ದೇನೆ. ಮುಂಚೆ ವರ್ಷಕ್ಕೆ 1.5 ಕೋಟಿ ಬರೀ ಟೆಂಪರ್ ಲೈಟಿಂಗ್ ಹೋಗ್ತಿದ್ದೆ 2 ದಿವಸಕ್ಕೆ. ಇಂಡಿಪೆಂಡೆನ್ಸ್ ಡೇಗೆ ಒಂದೊಂದು ದಿವಸ 30 ಲಕ್ಷ ರೂಪಾಯಿ. ನಾನು ಇದೆಂತಗೆ ಇಷ್ಟು ಕೊಡಬೇಕು? ಕರೆಕ್ಟ್. ಫೈಟ್ ಒಂದು ಬರೀ 4 ಕೋಟಿಯಲ್ಲಿ ಪರ್ಮನೆಂಟ್ ಲೈಟಿಂಗ್ ಹಾಕಿ ಬಿಟ್ಟಿದ್ದೇವೆ ನಾವು. ನಿನ್ನೆ ಬೆಂಗಳೂರು ಹಬ್ಬಕ್ಕೆ ಅದೇ ದೊಡ್ಡ ವರದಾನ ಆಯಿತು. ಹೌದು, ಮುಂಚೆ ಎಲ್ಲ ಸ್ಯಾಟರ್ಡೆ ಸಂಡೇ ಯಾರು ಕೂಡ ವಿಧಾನಸೌಧ ಬರ್ತಾ ಇರಲಿಲ್ಲ. ಲೈಟ್ ಹಾಕಿದ ನಂತರ ಏನಂತ ಹೇಳಿದರೆ 8 ಗಂಟೆಗೆ ಪೊಲೀಸ್ನವರು ಫೋನು, ಇಲ್ಲಿ ನಮ್ಗೆ ರೋಡ್ ಬ್ಲಾಕ್ ಆಗ್ತದೆ, ನೀವು ಲೈಟ್ ಬೇಗ ಆಫ್ ಮಾಡಿ ಅಂತ ಹೇಳಿ. ಅದನ್ನು ಆಫ್ ಮಾಡಿ ಅಂತ ಹೇಳಿದರೆ ಅರ್ಧ ಗಂಟೆಲಿ ಪಬ್ಲಿಕ್ ಫೋನು, ನೀವು 10 ಗಂಟೆ ಲೈಟ್ ಹೇಳಿದ್ದು ಎದ್ದು ಯಾಕೆ ನೀವು ಬಂದ್ ಮಾಡಿದ್ದೀರಿ ಅಂತ ಹೇಳಿ. ಮತ್ತು ನಾನು ಕಂಟಿನ್ಯೂ ಮಾಡಿದೆ, ಪೊಲೀಸರು ನೀವು ನಿಮ್ಮ ಕೆಲಸ ಮಾಡಿ ಲೈಟ್ ಆಗಬೇಕಾಗ್ತದೆ, ಪಬ್ಲಿಕ್ ಡಿಮಾಂಡ್ ಇದೆ ಅಂತೇಳಿ. ಸೊ ಅಲ್ಲಿ ಒಂದು ಕ್ರಾಂತಿ, ಬರೀ ಒಂದು ಲೈಟಿಂಗ್ ಮಾತ್ರ ಅಲ್ಲ, ಒಂದು ದೊಡ್ಡ ಮಟ್ಟ ರಿಫಾರ್ಮ್ ಚೇಂಜ್ ಆಗಿ ಪರಿವರ್ತನೆ ಆಗ್ತದೆ. ಅದ್ರ ಜೊತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದ್ದೆವು, CPA. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಾನ್ಫರೆನ್ಸ್, ಸ್ಟಿಲ್ ಇಟ್ ಇಸ್ ರಿಮೆಂಬರ್ಡ್ ಇನ್ ಟು ದಿ ವರ್ಲ್ಡ್. ಇಂಟರ್ನ್ಯಾಷನಲ್ಲಿ ಕಾಮನ್ವೆಲ್ತ್ನ ಅದೇ ಮುಖ್ಯಸ್ಥರು ಕೂತ್ಕೊಂಡು ಮಾಡಿದಾಗ ಬ್ಯಾಂಗ್ಳೂರು ಕಾನ್ಫರೆನ್ಸ್ ಬೆಸ್ಟ್ ಕಾನ್ಫರೆನ್ಸ್ ಅಂತ ಈಗಲೂ ಕೂಡ ಹೇಳ್ತಾರೆ. ಸೊ ಇದೆಲ್ಲ ನಮ್ಗೆ ಅತ್ಯಂತ ಖುಷಿ ತಂದಿದೆ. ಸ್ಪೀಕರ್ ಆಯಿತು, ನಾನು ಮಂತ್ರಿ ಬಗ್ಗೆಯೂ ಮಾತಾಡಿದೆ. ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ನಿಮ್ಮ ಫ್ರೀ ಟೈಮ್ನಲ್ಲಿ ನಾನು ಕೇಳ್ತಾ ಇದ್ದೆ ನಿಮ್ಮ ಸುತ್ತಮುತ್ತ ಇರೋರ್ನ, ಈ ಬೈಕ್ ರೇಸ್ ಎಲ್ಲ ಮಾಡೋದು ತುಂಬ ಕ್ರೇಜ್ ಇದೆಯಾ? ಈಗಲೂ ಹೋಗ್ತೀರಾ? ಈಗ ಕಾರ್ ತಗೊಂಡು ಹೋಗ್ತೇನೆ ನಾನು ಕೆಲವೊಮ್ಮೆ. ಕಾರ್ ರೇಸ್ ಸಿಕ್ಕಿದ್ರೆ ಕೆಲವೊಮ್ಮೆ ಹೋಗ್ತೇನೆ ಕಾರ್ ರೇಸಲ್ಲಿ. ಕೆಲವೊಮ್ಮೆ ಬೆಂಗಳೂರಲ್ಲಿ ರಾತ್ರಿ ಲೇಟ್ ಆದರೆ ಕೆಲವೊಮ್ಮೆ ಟೈಮ್ ಸಿಕ್ಕಿದ್ರೆ ಒಂದು ರೌಂಡ್ ಸುತ್ತೋಡ್ದು ಬರ್ತೇನೆ ನಾನೇ ಒಬ್ಬನೇ ಡ್ರೈವಿಂಗಲ್ಲಿ. ಆಗ ಮಾತ್ರ ನಮಗೆ ಫಾಸ್ಟ್ ಹೋಗಲಿಕ್ಕೆ ಆಗುವಂಥದ್ದು. ಒಂದು ಇಡೀ ಸುತ್ತೋಡ್ದು ಈಗಲೂ ಜೀಪ್ ರೈಡ್ ಎಲ್ಲ ಜೀಪ್ ರೈಡ್ ಎಲ್ಲ ಹೋಗ್ತೇನೆ. ಯಾವಾಗಿಂದ? ಕಾಲೇಜ್ ಡೇಸಿಂದ? ಕಾಲೇಜ್ ನಾನು ಚಾಂಪಿಯನ್ ಆಗಿದೆ, ಬೈಕ್ ನ್ಯಾಷನಲ್ ಬೈಕ್ ಮತ್ತು ಕಾರ್ ಚಾಂಪಿಯನ್ ಆಗಿದೆ. ಬಿದ್ದು ಪೆಟ್ ಗಿಟ್ ಮಾಡ್ಕೊಂಡಿರೋದೆಲ್ಲ ಇಲ್ಲೆಲ್ಲ ಗಾಯ ಇದೆ ಅಲ್ಲ ಕೈಯಲ್ಲಿ, ಈಗಲೂ ಇದೆ ಇಲ್ಲಿ ಮತ್ತೆ ಇಲ್ಲಿ, ಆಗಲೇ ಬಿದ್ದದ್ದು. ಮತ್ತು ನಂತರ ಚಾಂಪಿಯನ್ ಇದೆ. ಈಗ ಕಾರಲ್ಲಿ ಹೋಗ್ತೇನೆ ನಾನು ಸಿಕ್ಕಿದಾಗ. ವೈಫ್ಗೆಲ್ಲ ತುಂಬಾ ಇಷ್ಟನಾ? ಅವರು ಅದನ್ನ ಹೆದರಿಕೆ ಜಾಸ್ತಿ. ಕರ್ದಿಲ್ವಾ ಸರ್ ನೀವು, ಬನ್ನಿ ಒಟ್ಟಿಗೆ ಹೋಗೋಣ ಹಿಂಗೆ ಅಂತ? ಎಲ್ಲ ಹೆದರಿಕೆ ಜಾಸ್ತಿ. ನೈಟ್ ಎಲ್ಲ ನೀವು ಈಗ ಒಬ್ಬೊಬ್ಬರಿಗೆ ತುಂಬಾ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಒಬ್ಬರೇ ರೈಡ್ ಹೋಗ್ಬಿಡ್ಬೇಕು, ಆರಾಮ್ ಅನ್ಸತ್ತೆ. ನಿಮ್ಗೆ ಹಂಗೆಲ್ಲ? ಹೋಗಿದ್ದೇನೆ, ಅದೇ ಹೇಳಿದೆಲ್ಲ. ಈ ಸ್ಪೀಡ್ ರೈಡ್ ಬಿಟ್ಬಿಡಿ ಸರ್, ನಾರ್ಮಲ್ ಕಾರ್ ಓಡಿಸೋದನ್ನ ಕೇಳ್ತಾ ಇದ್ದೀನಿ. ನಾರ್ಮಲ್ ನೈಟ್ ಹೋಗ್ತೇನೆ ನಾನು. ನೀವೇ ಡ್ರೈವ್ ಮಾಡ್ತೀನಿ? ನಾನೇ ಡ್ರೈವರ್. ಇಡೀ ಬೆಂಗಳೂರು ನಾನು ಬೆಂಗಳೂರು ಕಲ್ತದೆ ಆಗಿ. ಇದು ಹೋಗಿ ರೋಡ್ ತಪ್ಪಿ ಎಲ್ಲಿ ಹೋಗಿ ಕಡೆಗೆ ಎಲ್ಲಿಯಾದ್ರು ಬಂದು ಮುಡ್ತದೆ, ಒಂದು ಸುತ್ತೋರ್ದು ಬಂದಾಗ ಇದು ಬೆಂಗಳೂರು ಅಂತ ಗೊತ್ತಾಗ್ತದೆ. ಈಗ ಹೋಗಿ ಕೋರಮಂಗ್ಳೂರು ಹೋಗಿ ಸರ್ಜಾಪುರ ಹೋಗಿ ಮತ್ತೆ ಎಲ್ಲಿ ಹೋದೆ ಅಂತೆಲ್ಲ ಅದು ಹೋಗಿ ಮತ್ತೆ ಒಂದು ರೌಂಡ್ ಹೊಡೆದು ಬಂದು ಇಲ್ಲಿಗೆ ಬಂದು ಮುಟ್ಟಿದ್ದು. ಸೊ ವಿ ಕೇಮ್ ಟು ವಾಟ್ ಈಸ್ ಬೆಂಗಳೂರು, ಒಂದು ಸರ್ಕಲ್ ಅಂದರೆ ಒಂದು ಬ್ಯಾಂಗ್ಳೂರು ಹೇಗೆ ಅಂತೇಳಿ. ಸೊ ಅದೊಂದು ರಿಲ್ಯಾಕ್ಸಿಂಗ್ ಟೈಮ್ ಅದು ಇದರಲ್ಲಿ.